ಸಂಕ್ಷಿಪ್ತ ಕನ್ನಡ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡ. ಕಿವಿಗಳಿಗೆ ಅಮೃತದಂತಿದ್ದ ಹನುಮಂತನ ಮಾತುಗಳನ್ನು ಕೇಳಿದ ಶ್ರೀರಾಮನು ಪರಮ ಪ್ರೀತಿಯಿಂದ ಲೋಕದಲ್ಲಿ ಇನ್ನೊಬ್ಬರು ಸಾಧಿಸಬಹುದೆಂದು ಊಹಿಸಲೂ ಶಕ್ಯವಿಲ್ಲದ ಮಹಾಕಾರ್ಯವನ್ನು ಹನುಮಂತನು ಸಾಧಿಸಿದ್ದಾನೆ. ಗರುಡ, ವಾಯು ಮತ್ತು ಈಗ ಇವನು ಈ ಮೂವರನ್ನು ಬಿಟ್ಟರೆ ಸಾಗರವನ್ನು ಲಂಘಿಸುವುದಕ್ಕೆ ಇನ್ನು ಯಾರಿಗೆ ತಾನೇ ಸಾಧ್ಯವಾದೀತು? ತನ್ನೊಬ್ಬನ ಶಕ್ತಿಯನ್ನೇ ನೆಮ್ಮಿಕೊಂಡು ಇವನು ಲಂಕಾಪುರಿಯನ್ನು ಪ್ರವೇಶಿಸಿದುದೂ ಅಲ್ಲದೆ ಕಾರ್ಯವನ್ನು ಸಾಧಿಸಿ ಜೀವಂತವಾಗಿ ಹಿಂದಕ್ಕೂ ಬಂದಿದ್ದಾನೆ. ಲಂಕೆಗೆ ರಾವಣನ ರಕ್ಷಣೆ ಹೇಗಿದೆ ಎಂದರೆ ದೇವತೆಗಳಿಗೂ ಸಾಧ್ಯವಿಲ್ಲದ ಕೆಲಸ ಇದು. ಧೈರ್ಯ ಶೌರ್ಯಗಳಲ್ಲಿ ಹನುಮಂತನಿಗೆ ಸಮಾನನಾದವನು ಇನ್ನೊಬ್ಬನಿಲ್ಲ. ಸ್ವಾಮಿ ಕಾರ್ಯವನ್ನು ಶ್ರದ್ಧೆಯಿಂದ ಸಾಧಿಸುವುದಲ್ಲದೆ ಯಜಮಾನನ ಹಿತಕ್ಕೆ ಅನುಗುಣವಾದ ಇನ್ನಿತರ ಕಾರ್ಯಗಳನ್ನೂ ಸಾಧಿಸಿಕೊಂಡು ಬರುವವನು ಉತ್ತಮ ಸೇವಕ ಎನಿಸುವನು. ಹೇಳಿದ ಕೆಲಸವನ್ನು ಮಾತ್ರ ಶ್ರದ್ಧೆಯಿಂದ ಮಾಡುವವನು ಮಧ್ಯಮ, ಅದನ್ನೂ ಚೆನ್ನಾಗಿ ಮಾಡದೇ ಇರುವವನು ಅಧಮ ಸೇವಕ. ಹನುಮಂತನು ತನಗೆ ವಹಿಸಿದ ಕಾರ್ಯವನ್ನು ಉತ್ತಮ ರೀತಿಯಲ್ಲಿ ನಿರ್ವಹಿಸಿದುದಲ್ಲದೆ ತಾನೂ ಅವಮಾನಕ್ಕೆ ಒಳಗಾಗದೆ ಸುಗ್ರೀವನಿಗೂ ಪ್ರಿಯವನ್ನು ಮಾಡಿದ್ದಾನೆ. ವೈದೇಹಿಯನ್ನು ಕಂಡುಬಂದುದರಿಂದ ನಾನೂ ಲಕ್ಷ್ಮಣನೂ ಜೀವಸಹಿತ ಉಳಿಯುವಂತಾಯಿತು. ಇಂತಹ ಕಾರ್ಯವನ್ನು ಸಾಧಿಸಿಕೊಂಡು ಬಂದಿರುವ ಹನುಮಂತನಿಗೆ ಪ್ರತಿಯಾಗಿ ಕೊಡಲು ಪ್ರೀತಿಯ ಆಲಿಂಗನವೊಂದು ಹೊರತು ನನ್ನಲ್ಲಿ ಇನ್ನೇನೂ ಇಲ್ಲ ಎಂದು ಕೃತಜ್ಞತೆಯ ಕಣ್ಣೀರು ಸುರಿಸುತ್ತಾ ಹನುಮಂತನನ್ನು ಗಾಢವಾಗಿ ಆಲಂಗಿಸಿಕೊಂಡು ಸ್ವಲ್ಪ ಹೊತ್ತು ಮೈಮರೆತನು. ಇದನ್ನು ನೋಡಿ ಅಲ್ಲಿದ್ದವರೆಲ್ಲರ ಮನಸ್ಸೂ ಕಲಕಿತು. ಅನಂತರ ತನ್ನನ್ನು ತಾನು ನಿಯಂತ್ರಿಸಿಕೊಂಡ ರಾಮನು ಸೀತೆಯನ್ನೇನೋ ಕಂಡು ಬಂದದ್ದಾಯಿತು. ಆದರೆ ಈ ಮಹಾಸಮುದ್ರವನ್ನು ನೆನೆಸಿಕೊಂಡರೆ ದಿಗಿಲಾಗುತ್ತದೆ. ಹನುಮಂತನು ಅದನ್ನು ದಾಟಿದ ಎಂದರೆ ನಾವೆಲ್ಲರೂ ಸೈನ್ಯ ಸಮೇತ ದಾಟುವುದಕ್ಕೆ ಸಾಧ್ಯವೇ? ನಿಮಗೆ ಏನನ್ನಿಸುತ್ತದೆ? ಸಮುದ್ರವನ್ನು ಹೇಗೆ ದಾಟುವುದು ಎಂದನು. ಯಾರೂ ಮಾತನಾಡಲಿಲ್ಲ. ರಾಮನು ಯೋಚನೆಯಲ್ಲಿ ಮುಳುಗಿದನು. ಕೊನೆಗೆ ಸುಗ್ರೀವನು ಮೌನವನ್ನು ಮುರಿದು, ಸಾಮಾನ್ಯನಂತೆ ನೀನು ಇಂತಹ ವಿಷಯಗಳಿಗೆ ತಲೆ ಕೆಡಿಸಿಕೊಳ್ಳುವುದೇ? ಕೃತಜ್ಞನು ಸ್ನೇಹವನ್ನು ಮರೆಯುವಂತೆ ನೀನು ಈ ಸಮಸ್ಯೆಗಳನ್ನು ಮರೆತು ಬಿಡು. ಸೀತೆ ಇರುವ ಸ್ಥಳ ತಿಳಿಯಿತು ಎಂದ ಮೇಲೆ ದೊಡ್ಡ ಸಮಸ್ಯೆ ಪರಿಹಾರವಾದಂತೆಯೇ. ಉಳಿದ ಇನ್ನಿತರ ವಿಷಯಗಳ ಬಗ್ಗೆ ಕಾಳಜಿ ಮಾಡಬೇಡ. ನೀನು ವಿವೇಕಿ, ರಾಜನೀತಿಜ್ಞ, ಮೇಧಾವಿ, ಕೃತ್ಯಾಕೃತ್ಯಗಳನ್ನು ಬಲ್ಲ ಪಂಡಿತ. ಹೀಗಿರುವಾಗ ಇಂಥವುಗಳಿಗೆ ನೀನು ಮನಃಶಾಂತಿಯನ್ನು ಕೆಡಿಸಿಕೊಳ್ಳುವುದೇ? ನಾವು ಖಂಡಿತ ಈ ಭೀಕರ ಸಮುದ್ರವನ್ನು ದಾಟುವೆವು. ಉತ್ಸಾಹ ಕಳೆದುಕೊಂಡು ಚಿಂತಿಸುತ್ತಾ ಕುಳಿತರೆ ಕೆಲಸ ಹಾಳಾಗುತ್ತದೆ, ಅಪಾಯವೂ ಎದುರಾಗುತ್ತದೆ. ನಮ್ಮ ಈ ಕಪಿವೀರರು ಶೂರರೂ ಕಾರ್ಯದಕ್ಷರೂ ಆಗಿದ್ದಾರೆ. ಇವರ ಸಂತೋಷವನ್ನು ಉತ್ಸಾಹವನ್ನು ಕಂಡರೆ ನನಗೆ ನಮ್ಮ ಕೆಲಸ ಆಗುತ್ತದೆ ಎಂಬ ನಂಬಿಕೆಯುಂಟಾಗಿದೆ. ನಿನಗಾಗಿ ಇವರು ಬೆಂಕಿಯಲ್ಲಿ ಹಾರಲೂ ಸಿದ್ಧರಾಗಿದ್ದಾರೆ. ನಾವು ಖಂಡಿತ ಶತ್ರುಗಳನ್ನು ಜಯಿಸಿ ಸೀತೆಯನ್ನು ಕರೆತರುತ್ತೇವೆ. ನೀನು ಉತ್ಸಾಹಪೂರ್ಣವಾಗಿ ನಮಗೆ ಬೆಂಬಲ ಕೊಟ್ಟರೆ ಸಾಕು. ಸಮುದ್ರಕ್ಕೆ ಸೇತುವೆ ಕಟ್ಟಿ ಆ ರಾವಣನ ರಾಜ್ಯವಾದ ಲಂಕೆಗೆ ಹೋಗೋಣ. ಸೇತುವೆ ಕಟ್ಟದೆ ಲಂಕೆಯನ್ನು ಮಣಿಸುವುದಾದರೂ ಹೇಗೆ? ಒಮ್ಮೆ ಅಲ್ಲಿಗೆ ಹೋಗುವುದು ಸಾಧ್ಯವಾದರೆ ತ್ರಿಕೂಟ ಶಿಖರ ನಮ್ಮ ಕಣ್ಣಿಗೆ ಬಿತ್ತೆಂದಾದರೆ ನಾವು ಗೆದ್ದೆವೆಂದೇ ತಿಳಿ. ಆಗ ನೀನು ಕಾಮರೂಪಿಗಳಾದ ವಾನರರ ಪರಾಕ್ರಮವನ್ನು ನೋಡುವೆಯಂತೆ. ರಾಮ, ಈ ಖಿನ್ನತೆಯನ್ನು ಬಿಟ್ಟುಬಿಡು. ಇದು ನಮ್ಮ ಮುಂದಿನ ಕೆಲಸವನ್ನು ಹಾಳು ಮಾಡುತ್ತದೆ. ಶೋಕವೆಂಬುದು ಮನುಷ್ಯನ ಶೌರ್ಯವನ್ನು ಹಿಂಡಿಬಿಡುವಂಥದ್ದು. ಕಾರ್ಯಸಾಧಕನಿಗೆ ವೀರ್ಯೋತ್ಸಾಹವೇ ಭೂಷಣ. ಆದ್ದರಿಂದ ದುಃಖವನ್ನು ಬಿಟ್ಟು ಧೈರ್ಯ ತಂದುಕೋ. ನೀನು ರಣರಂಗದಲ್ಲಿ ಧನುರ್ಧಾರಿಯಾಗಿ ನಿಂತರೆ ನಿನ್ನನ್ನು ಎದುರಿಸುವವರು ಮೂರು ಲೋಕಗಳಲ್ಲಿಯೂ ಇಲ್ಲ. ನೀನು ನಮಗೆ ವಹಿಸಿದ ಕಾರ್ಯಭಾರವನ್ನು ನಾವೆಂದಿಗೂ ಕೆಡಿಸುವುದಿಲ್ಲ. ಕೊನೆಯ ತನಕ ನಿನ್ನ ಬೆಂಬಲವಾಗಿರುತ್ತೇವೆ. ಈಗ ಅಗತ್ಯವಾಗಿರುವುದು ಕ್ರೋಧೋದ್ದೀಪನೆ, ಕಾರ್ಯೋತ್ಸಾಹ.
ಸಾಗರವನ್ನು ದಾಟುವುದು ಹೇಗೆಂದು ಈಗ ಯೋಚಿಸಬೇಕು. ಅದೊಂದನ್ನು ಸಾಧಿಸಿಬಿಟ್ಟರೆ ಉಳಿದುದೆಲ್ಲವೂ ಸುಲಭ. ರಾಕ್ಷಸರ ನಿರ್ನಾಮ, ರಾವಣನ ಸಾವು ನಿಶ್ಚಿತ. ಶುಭ ಶಕುನಗಳು ಆಗುತ್ತಿವೆ. ನಾವು ವಿಜಯಿಗಳಾಗುತ್ತೇವೆ, ಇದು ಖಂಡಿತ ಎಂದನು. ಸುಗ್ರೀವನ ಮಾತನ್ನು ಕೇಳಿ ರಾಮನಿಗೆ ಸ್ವಲ್ಪ ಸಮಾಧಾನವಾಯಿತು. ಅವನು ಹನುಮಂತನನ್ನು ಹೇಗೋ ಮಾಡಿ ಸಮುದ್ರವನ್ನು ದಾಟಬಹುದು, ಬೇರೇನೂ ಸಾಧ್ಯವಾಗದಿದ್ದರೆ ನನ್ನ ತಪಶ್ಶಕ್ತಿಯಿಂದ ಈ ಸಮುದ್ರವನ್ನೇ ಶೋಷಿಸಿಬಿಡುತ್ತೇನೆ. ಆಗ ನಮ್ಮ ಸೈನ್ಯವು ನಡೆದುಕೊಂಡೇ ಲಂಕೆಗೆ ಹೋಗಬಹುದು. ರಾವಣನ ಲಂಕೆಯಲ್ಲಿ ಕೋಟೆಗಳು ಎಷ್ಟಿವೆ, ಸೈನ್ಯದ ಬಲ ಎಷ್ಟು, ಮಹಾದ್ವಾರಗಳ ರಕ್ಷಣಾ ವ್ಯವಸ್ಥೆ ಹೇಗಿದೆ, ನಗರದ ರಚನೆ ಹೇಗಿದೆ, ಎಲ್ಲವನ್ನೂ ನನಗೆ ಕಣ್ಣಿಗೆ ಕಟ್ಟುವಂತೆ ತಿಳಿಸು. ನೀನು ಬುದ್ಧಿವಂತ, ದೂರದರ್ಶಿ. ಲಂಕೆಯನ್ನು ನೋಡಿ ಬಂದಿರುವ ನಿನಗೆ ಅಲ್ಲಿಯ ಎಲ್ಲ ಸಂಗತಿಗಳೂ ಗೊತ್ತಿರಬೇಕು. ನಾವು ವಿಜಯ ಸಾಧಿಸುವುದು ಹೇಗೆ ಸಾಧ್ಯ ಎಂಬುದನ್ನು ಹೇಳು ಎಂದು ವಿಚಾರಿಸಿದನು. ಹನುಮಂತನು ವಿನೀತನಾಗಿ ನಿಂತು ತಾನು ಕಂಡುಬಂದಿದ್ದ ಲಂಕೆಯ ರಕ್ಷಣಾ ವ್ಯವಸ್ಥೆಯನ್ನೆಲ್ಲ ಒಂದೂ ಬಿಡದೆ ವಿವರಿಸಿದನು. ನಗರ ರಚನೆ, ಕೋಟೆ ಕೊತ್ತಲಗಳ ಬಲ, ಸೈನ್ಯ ವ್ಯವಸ್ಥೆ, ಮಹಾದ್ವಾರಗಳ ರಕ್ಷಣೆ ಎಲ್ಲವನ್ನೂ ಹೇಳಿದನು. ರಾವಣನ ಸೈನ್ಯದಲ್ಲಿರುವ ರಾಕ್ಷಸ ವೀರರ ಬಗ್ಗೆ ಹೇಳಿದನು. ತನ್ನ ಶೌರ್ಯದಿಂದಾಗಿ ಹೇಗೆ ಆ ಸೈನ್ಯದ ಒಂದು ಭಾಗ ನಾಶವಾಯಿತು ಎಂಬುದನ್ನೂ ಹೇಳಿದನು. ಶತ್ರುವಿನ ಬಲವನ್ನು ತಗ್ಗಿಸಿ ಹೇಳದಿದ್ದರೂ ತಮ್ಮ ಕಡೆಯ ವಾನರರಾದ ಅಂಗದ, ದ್ವಿವಿಧ, ಮೈಂದ ಮುಂತಾದವರು ಶತ್ರುವನ್ನು ಮಣಿಸಲು ಸಮರ್ಥರಾಗಿರುವರು ಎಂದು ಹೇಳಿ ಕೊನೆಗೆ ತುಂಬ ಚೆನ್ನಾಗಿ ರಕ್ಷಿತವಾಗಿರುವ ಲಂಕೆಗೆ ಪ್ರವೇಶ ಸಾಮಾನ್ಯರಿಗಂತೂ ಕಷ್ಟ ಸಾಧ್ಯ. ಆದರೆ ನಾವು ಒಳನುಗ್ಗಿ ರಾವಣನನ್ನು ಕೊಂದು ಸೀತೆಯನ್ನು ಕರೆತರುತ್ತೇವೆ. ಈಗ ನೀನು ನಮ್ಮನ್ನು ಮುನ್ನಡೆಸು, ಏನು ಮಾಡಬೇಕೆಂದು ಹೇಳು. ಬೇಗನೆ ಶುಭ ಮುಹೂರ್ತದಲ್ಲಿ ನಾವು ಇಲ್ಲಿಂದ ಹೊರಡೋಣ ಎಂದನು. ಹನುಮಂತನ ಮಾತನ್ನು ಗಮನವಿಟ್ಟು ಕೇಳಿದ ರಾಮನು, ಲಂಕೆಯನ್ನು ನಾನು ಖಂಡಿತ ನಾಶ ಮಾಡುತ್ತೇನೆ. ಈ ದಿನ ಉತ್ತರಾ ನಕ್ಷತ್ರವಲ್ಲವೇ, ನಾಳೆ ಹಸ್ತ ನಕ್ಷತ್ರವೂ ಬರುವುದು. ಈಗ ಸೂರ್ಯನು ಆಕಾಶದ ಮಧ್ಯಕ್ಕೆ ಬಂದಿದ್ದು ವಿಜಯ ಸೂಚಕವಾದ ಅಭಿಜಿತ್ ಮುಹೂರ್ತವಾಗಿದೆ. ಸುಗ್ರೀವ, ಈಗಲೇ ನಾವು ದಂಡಯಾತ್ರೆಗೆ ಹೊರಡೋಣ. ನೀನೆಂದಂತೆ ನಾನು ಮನಸ್ಸಿನಲ್ಲಿ ಕೋಪವನ್ನು ತಂದುಕೊಂಡಿದ್ದೇನೆ. ಸೀತೆಯನ್ನು ಅಪಹರಿಸಿದ ಈ ದುರುಳ ಎಲ್ಲಿ ಹೋಗಿ ನನ್ನ ಕೋಪಾಗ್ನಿಯಿಂದ ತಪ್ಪಿಸಿಕೊಳ್ಳುತ್ತಾನೆ? ನಾನು ಲಂಕೆಗೆ ಹೊರಟಿರುವೆನೆಂದು ಕೇಳಿದರೆ ವಿಷ ಕುಡಿದು ಸಾಯುವ ಸ್ಥಿತಿಯಲ್ಲಿರುವವನಿಗೆ ಅಮೃತದ ಬಟ್ಟಲು ದೊರಕಿದಂತೆ ಸೀತೆಯು ಬದುಕುವ ಆಸೆಯನ್ನು ತಳೆದಾಳು. ನೀನು ಹೇಳಿದ ಶುಭ ಶಕುನಗಳನ್ನು ನಾನೂ ಕಾಣುತ್ತಿದ್ದೇನೆ. ನನ್ನ ಬಲಗಣ್ಣು ಅದುರುತ್ತಿದೆ. ಆದ್ದರಿಂದ ಇವತ್ತೇ ಪ್ರಯಾಣ ಹೊರಡೋಣ. ಖಂಡಿತ ನಮಗೆ ಯಶಸ್ಸು ಕಾದಿದೆ ಎಂದನು. ಸ್ವಲ್ಪ ಹೊತ್ತು ಯೋಚಿಸಿ ಪುನಃ ನೀಲನು ಈಗ 1,00,000 ಕಪಿ ಸೈನ್ಯದೊಂದಿಗೆ ಕಂದಮೂಲ ಫಲಗಳೂ ತಣ್ಣೀರು ಜೇನು ಸಮೃದ್ಧವಾಗಿರುವ ಅರಣ್ಯ ಮಾರ್ಗವನ್ನು ಹಿಡಿದು ಮುಂದೆ ಹೋಗಲಿ. ನಾವು ಬರುವುದನ್ನು ಗೂಢಚಾರರಿಂದ ತಿಳಿದುಕೊಂಡು ರಾಕ್ಷಸರು ದಾರಿಯಲ್ಲಿ ಕುಡಿಯುವ ನೀರಿಗೆ ವಿಷ ಬೆರೆಸಿಯಾರು. ಎಚ್ಚರಿಕೆಯಿಂದ ಮುನ್ನಡೆಯಲಿ. ಕಂದರಗಳಲ್ಲಿ ಶತ್ರು ಸೈನ್ಯ ಅವಿತಿರುವ ಸಂಭವವಿರುವುದರಿಂದ ಆಕಾಶ ಮಾರ್ಗದಲ್ಲೇ ಹಾರಿ ಹೋಗುತ್ತಾ ಹೆಜ್ಜೆ ಹೆಜ್ಜೆಗೂ ಪರೀಕ್ಷಿಸುತ್ತಿರಲಿ. ನಮ್ಮ ಸೈನ್ಯದ ಸಾಮಾನ್ಯ ಬಲದ ಭಾಗವು ಇಲ್ಲೇ ಕಿಷ್ಕಿಂಧೆಯ ರಕ್ಷಣೆಗೆಂದು ಉಳಿದಿರಲಿ. ನಾವು ನಮ್ಮ ಎಲ್ಲ ಪರಾಕ್ರಮವನ್ನೂ ತೋರಲೇಬೇಕಾದ ಭೀಕರ ಯುದ್ಧಕ್ಕೆ ಹೊರಟಿರುವೆವು. ಬಲಾಢ್ಯರಾದ ಗಜ, ಕವಯ, ಗವಾಕ್ಷ ಮೊದಲಾದವರು ಸೇನೆಯ ಮುಂಚೂಣಿಯಲ್ಲಿರಲಿ. ವೃಷಭನು ಸೈನ್ಯದ ಬಲಭಾಗವನ್ನೂ ಗಂಧಮಾದನನು ಎಡಭಾಗವನ್ನೂ ರಕ್ಷಿಸುತ್ತಿರಲಿ. ನಾನು ಹನುಮಂತನ ಹೆಗಲನ್ನೇರಿ ಐರಾವತವನ್ನೇರಿದ ಇಂದ್ರನಂತೆ ಸೈನ್ಯ ಮಧ್ಯದಲ್ಲಿ ಬರುವೆನು. ಲಕ್ಷ್ಮಣನು ಅಂಗದನ ಮೇಲೇರಿ ಸಾರ್ವಭೌಮವೆಂಬ ದಿಗ್ಗಜವನ್ನೇರಿ ಬರುವ ಕುಬೇರನಂತೆ ನನ್ನ ಜೊತೆಯಲ್ಲಿ ಬರಲಿ. ಜಾಂಬವಂತ, ಸುಷೇಣ, ವೇಗದರ್ಶಿ ಈ ಮೂವರು ಸೇನೆಯ ಮಧ್ಯಭಾಗವನ್ನು ರಕ್ಷಿಸುತ್ತಾ ಬರಲಿ. ಸೇನೆಯನ್ನು ಅನೇಕ ಭಾಗಗಳನ್ನಾಗಿಸಿ
ಒಂದೊಂದು ಭಾಗಕ್ಕೂ ಒಬ್ಬೊಬ್ಬ ಕಪಿವೀರನು ಅಧಿನಾಯಕನಾಗಿರಲಿ ಎಂದನು. ಸುಗ್ರೀವನು ರಾಮನು ಹೇಳಿದಂತೆಯೇ ಆಜ್ಞೆ ಕೊಟ್ಟ ಮೇಲೆ ಕಪಿ ಸೈನ್ಯವು ಮಹೋತ್ಸಾಹದಿಂದ ಸಿಂಹನಾದ ಮಾಡುತ್ತಾ ಪ್ರಶ್ರವಣ ಪರ್ವತದ ತಪ್ಪಲನ್ನು ಬಿಟ್ಟು ಹೊರಟಿತು. ಬಂಡೆಯಿಂದ ಬಂಡೆಗೆ, ಮರದಿಂದ ಮರಕ್ಕೆ ನೆಗೆಯುತ್ತಾ ದಕ್ಷಿಣಕ್ಕೆ ನಡೆಯುತ್ತಿದ್ದ ಸೈನ್ಯದ ನಡುವೆ ರಾಮಲಕ್ಷ್ಮಣರು ಸೂರ್ಯಚಂದ್ರರಂತೆ ಪ್ರಕಾಶಿಸುತ್ತಿದ್ದರು. ಎಲ್ಲರೂ ಆನಂದದಿಂದ ಹರ್ಷೋದ್ಗಾರ ಮಾಡುತ್ತಾ ಮುಂದೆ ಹೋಗುತ್ತಿದ್ದರು. ಸೂರ್ಯಾಸ್ತದ ಸಮಯವಾಯಿತು. ಲಕ್ಷ್ಮಣನು, ರಾಮ, ನೀನು ರಾವಣನನ್ನು ಕೊಂದು ಸೀತೆಯನ್ನು ಬೇಗನೆ ಸೆರೆಯಿಂದ ಬಿಡಿಸಿ ಕರೆತರುತ್ತೀಯೇ, ನಿರುಮ್ಮಳ ಮನಸ್ಸಿನಿಂದ ಅಯೋಧ್ಯೆಗೆ ಹೋಗುತ್ತೀಯೇ, ಯಶಸ್ಸನ್ನೇ ಸೂಚಿಸುವ ಶುಭ ಶಕುನಗಳು ನನಗೂ ಕಾಣಿಸುತ್ತಿವೆ. ಸಮೀರನನು ಸುಯ್ಯೆಂದು ಕಚಗಳು ಇಡುತ್ತಾ ತಣ್ಣಗೆ ತೀಡುತ್ತಿದ್ದಾನೆ. ಪ್ರಾಣಿ ಪಕ್ಷಿಗಳೆಲ್ಲವೂ ಇಂಪಾಗಿ ಶಬ್ದ ಮಾಡುತ್ತಾ ತಮ್ಮ ಸಂತೋಷವನ್ನು ಸೂಚಿಸುತ್ತಿವೆ. ಎಲ್ಲೆಡೆ ಆಕಾಶವು ಶುಭ್ರವಾಗಿದ್ದು ಸೂರ್ಯನು ಸ್ವರ್ಣಾರುಣ ವೈಭವದಿಂದ ಮೆರೆಯುತ್ತಿದ್ದಾನೆ. ಶುಕ್ರನು ನಮ್ಮ ಬೆನ್ನ ಹಿಂದೆ ಇದ್ದಾನೆ. ಸಪ್ತರ್ಷಿ ಮಂಡಲವು ಧ್ರುವ ನಕ್ಷತ್ರದ ಬಳಿ ಶೋಭಾಯಮಾನವಾಗಿ ಕಾಣಿಸುತ್ತಿದೆ. ತ್ರಿಶಂಕುವಿಗಾಗಿಯೇ ವಿಶ್ವಾಮಿತ್ರನಿಂದ ಸೃಷ್ಟಿಯಾದ ದಕ್ಷಿಣ ಭಾಗವು ಚೆನ್ನಾಗಿ ಕಾಣುತ್ತಿದೆ. ಇಕ್ಷ್ವಾಕು ವಂಶಸ್ಥರಿಗೆ ಶುಭಕರವಾದ ವಿಶಾಖಾ ನಕ್ಷತ್ರವು ಪ್ರಕಾಶಮಾನವಾಗಿದೆ. ನದಿ, ಸರೋವರ, ಊಟೆಗಳ ನೀರು ಶುಭ್ರವಾಗಿ ಸಿಹಿಯಾಗಿದೆ. ವೃಕ್ಷಗಳು ಫಲಪುಷ್ಪಭರಿತವಾಗಿವೆ. ಎಲ್ಲೆಲ್ಲೂ ಹೂಗಳ ಸುವಾಸನೆ ಢಾಳವಾಗಿದೆ. ಅಣ್ಣ, ಇದನ್ನೆಲ್ಲ ಗಮನಿಸಿ ಧೈರ್ಯ ತಂದುಕೋ, ನಮಗಿನ್ನೂ ಅಭ್ಯುದಯ ಕಾದಿದೆ ಎಂದನು. ವಾನರ ಸೈನ್ಯವು ವೇಗವಾಗಿ ಬೆಟ್ಟಗಳನ್ನು ಹತ್ತಿಳಿದು ಅರಣ್ಯಗಳನ್ನು ಹಾದು ನದಿಗಳನ್ನು ದಾಟಿ ಸುಲಭವಾಗಿ ದಕ್ಷಿಣ ಸಮುದ್ರ ತೀರವನ್ನು ಬಂದು ಸೇರಿತು. ಮಹೇಂದ್ರ ಪರ್ವತದ ತಪ್ಪಲಿನಿಂದ ರಾಮನು ಶಿಖರವನ್ನೇರಿ ಸುತ್ತಲೂ ಹರಡಿದ್ದ ಮಹಾಸಮುದ್ರವನ್ನು ನೋಡಿದನು. ವಿಶಾಲವಾದ ಆ ಸಮುದ್ರ ವಿಶಾಲವಾದ ಆಕಾಶವನ್ನೇ ಹೋಲುವಂತಿತ್ತು. ದೂರದ ದಿಗಂತದಲ್ಲಿ ಸಾಗರವು ಆಕಾಶದೊಂದಿಗೆ ಒಂದಾಗಿರುವಂತಿತ್ತು. ಅಲ್ಲಿ ಸ್ವಲ್ಪ ಹೊತ್ತು ಧ್ಯಾನಸ್ಥನಾಗಿದ್ದ ರಾವಣನು ಮತ್ತೆ ಪರ್ವತವನ್ನಿಳಿದು ಸುಗ್ರೀವ ಲಕ್ಷ್ಮಣರೊಂದಿಗೆ ಅಲ್ಲಿದ್ದ ವನವೊಂದನ್ನು ಹೊಕ್ಕು, ನಾವೀಗ ದಕ್ಷಿಣದ ತುಟ್ಟ ತುದಿಗೆ ಬಂದು ತಲುಪಿದ್ದೇವೆ. ಈ ದುಸ್ಸಾಧ್ಯವಾದ ಸಮುದ್ರವನ್ನು ದಾಟುವುದಾದರೂ ಹೇಗೆ ಎಂಬುದೇ ನನಗೆ ತೋರದಾಗಿದೆ. ಉಪಾಯ ಹುಡುಕುವವರೆಗೆ ಸೈನ್ಯವನ್ನು ಇಲ್ಲೇ ನಿಲ್ಲಿಸಬೇಕು. ಲಂಕೆಗೆ ಹತ್ತಿರವಾಗಿರುವುದರಿಂದ ನಾವು ಎಷ್ಟು ಎಚ್ಚರವಾಗಿದ್ದರೂ ಸಾಲದು ಎಂದನು. ಸೈನ್ಯವು ಅಲ್ಲೇ ಗುಡ್ಡಗಳ ಮೇಲೆ, ಮರಗಳ ಮೇಲೆ, ಹುಲ್ಲುಗಾವಲುಗಳ ಮೇಲೆ ಪ್ರತಿಷ್ಠಾಪಿತವಾಯಿತು. ಇಡೀ ಭೂಮಂಡಲವೇ ಕಪಿಗಳಿಂದ ಆವೃತವಾಗಿರುವಂತೆ ತೋರುತ್ತಿತ್ತು. ಆ ದೃಶ್ಯವು ಮನೋಹರವಾಗಿದ್ದಂತೆ ನೋಡುಗರ ಹೃದಯವನ್ನೂ ನಡುಗಿಸುತ್ತಿತ್ತು. ಕಪಿಗಳ ಸಮುದ್ರದ ಎದುರಿಗೆ ಭೋರ್ಗರೆಯುತ್ತಿರುವ ನಿಜವಾದ ಸಮುದ್ರ. ರಾಮನು ಲಕ್ಷ್ಮಣನೊಂದಿಗೆ ಆಪ್ತವಾಗಿ, ಲಕ್ಷ್ಮಣ, ಶೋಕವು ದಿನ ಕಳೆದಂತೆ ಕಡಿಮೆಯಾಗುವುದು ಎನ್ನುತ್ತಾರೆ. ಆದರೆ ನನ್ನ ವಿಚಾರವಾಗಿ ಇದು ಅತಿರೇಕವಾಗಿದೆ. ಸೀತೆಯ ವಿರಹದಿಂದಾದ ದುಃಖ ಕಾಲ ಕಳೆದಂತೆ ಹೆಚ್ಚುತ್ತಲೇ ಇದೆ. ರಾಕ್ಷಸ ಎತ್ತಿಕೊಂಡು ಹೋದ ಎಂದಾಗಲಿ, ಅವಳು ನನ್ನಿಂದ ದೂರವಿರುವಳು ಎಂದಾಗಲಿ ನಾನು ದುಃಖಪಡುತ್ತಿಲ್ಲ. ಅವಳ ಜೀವಿತಾವಧಿ ಬಹು ಅಲ್ಪಕಾಲವಾಗಿದೆಯಲ್ಲ ಎಂದು ದುಃಖಿಸುತ್ತಿದ್ದೇನೆ. 1 ತಿಂಗಳಿಗಿಂತ ಹೆಚ್ಚು ಬದುಕಲಾರನೆಂದು ಹನುಮಂತನೊಡನೆ ಹೇಳಿ ಕಳುಹಿಸಿದ್ದಾಳಲ್ಲ. ಅಷ್ಟರಲ್ಲಿ ನಾವು ಸಮುದ್ರವನ್ನು ದಾಟಿ ರಾವಣನನ್ನು ಕೊಲ್ಲುವುದು ಸಾಧ್ಯವಾಗುತ್ತದೆಯೇ? ನೋಡು, ಈ ಮಂದವಾದ ಮಲೆಯ ಮಾರುತ ಸೀತೆಯನ್ನು ಸ್ಪರ್ಶಿಸಿ ಇತ್ತ ಬಂದು ಬೀಸುತ್ತಿದೆ. ಇದು ನನ್ನನ್ನೂ ಸ್ಪರ್ಶಿಸಿ ಬೀಸಿದರಾದರೂ ನನ್ನ ಬೇಗೆ ಸ್ವಲ್ಪ ಶಾಂತವಾಗುವುದೇ? ಅವಳನ್ನು ನೋಡಿದ ಚಂದ್ರನು ನನ್ನನ್ನೂ ನೋಡುತ್ತಿರುವನು ಎಂದು ಯೋಚಿಸಿಕೊಂಡರಾದರೂ ನನಗೆ ಸ್ವಲ್ಪ ಸಮಾಧಾನವಾಗುವುದೇ? ರಾಕ್ಷಸನು ಅವಳನ್ನು ಹೊತ್ತೊಯ್ಯುವಾಗ ಹಾ ನಾಥ ಎಂದು ಅವಳು ಕೂಗಿದ್ದನ್ನು ಕಲ್ಪಿಸಿಕೊಂಡರೆ ವಿಷದಂತೆ ಅದು ನನ್ನೆದೆಯನ್ನು ಸುಡುತ್ತದೆ. ಹಗಲೂ ರಾತ್ರಿ ಹಿಂಸಿಸುತ್ತಿರುವ
ಈ ವಿರಹಾಗ್ನಿಯ ಎದುರು ನಾನೆಷ್ಟು ನಿಸ್ಸಹಾಯಕ. ಅವಳು ಬದುಕಿರುವಳೆಂಬ ಯೋಚನೆಯೇ ನಾನು ಬದುಕಿರುವಂತೆ ಮಾಡಿರುವುದು. ಇಷ್ಟು ದಿನ ಅವಳು ಎಲ್ಲಿರುವಳೆಂಬುದು ಗೊತ್ತಿರಲಿಲ್ಲ. ಹೇಗೋ ಸಹಿಸಿಕೊಂಡಿದ್ದೆ. ಈಗ ಅವಳಿರುವ ಜಾಗ ಗೊತ್ತಾದ ಮೇಲೆ ಅವಳ ವಿರಹವು ಸಹಿಸಲು ಅಸಾಧ್ಯವಾಗಿದೆ. ಅವಳ ನಗು, ಅವಳ ಪ್ರೇಮಪೂರ್ಣ ದೃಷ್ಟಿ, ಅವಳ ಇನಿದನಿ ಎಲ್ಲವೂ ಮನಸ್ಸಿನಲ್ಲಿ ಸ್ಥಾಪಿತವಾಗಿ ನನ್ನನ್ನು ಸುಡುತ್ತಿದೆ. ಪತಿಯಾದ ನಾನು ಬದುಕಿದ್ದರೂ ಅವಳು ರಾಕ್ಷಸಿಯರ ನಡುವೆ ಸೆರೆಯಾಳಾಗಿರುವಳಲ್ಲ. ರಾಕ್ಷಸಿಯರಿಂದ ಪೀಡಿತಳಾಗಿರುವ ಅವಳಿಗೆ ನಿದ್ರೆ ಹೇಗೆ ಬರುತ್ತದೆ? ಚಂದ್ರನು ಮೋಡಗಳಿಂದ ಹೊರಬರುವಂತೆ ಸೀತೆ ಸೆರೆಯಿಂದ ಯಾವಾಗ ಹೊರಗೆ ಬರುವಳು? ಮೊದಲೇ ಕೃಶಳಾದ ಅವಳು ಉಪವಾಸದಿಂದಲೂ ವಿರಹದ ದುಃಖದಿಂದಲೂ ಈಗ ಇನ್ನೂ ತೆಳ್ಳಗಾಗಿರಬೇಕು. ಅವಳನ್ನು ಎಂದಿಗೆ ನೋಡುವೆನೋ ಎಂದು ನನ್ನ ಹೃದಯ ಬೇಯುತ್ತಿದೆ. ನಾನು ಈಗ ಈ ದುಃಖವನ್ನು ಮಲಿನ ವಸ್ತ್ರವನ್ನು ಕಳಚಿ ಹಾಕುವಂತೆ ತ್ಯಜಿಸಲೇಬೇಕಾಗಿದೆ ಎಂದನು. ಲಕ್ಷ್ಮಣನು ಅಣ್ಣನಿಗೆ ಸಾಧ್ಯವಾದಷ್ಟೂ ಸಮಾಧಾನ ಮಾಡಿದನು. ಅವರು ಹೀಗೆ ಸಂಭಾಷಿಸುತ್ತಿರುವಾಗ ಸೂರ್ಯಾಸ್ತವಾಯಿತು. ಭಾರವಾದ ಮನಸ್ಸಿನಿಂದ ರಾಮನು ಸಂಧ್ಯಾ ವಂದನೆಗಾಗಿ ತೆರಳಿದನು.